ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿನ್ ಗೌಡ್ರು ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್. ಫ್ರೆಂಡ್ಸ್, ನಾವೀಗ ಮಂಗಳೂರು ಕಡೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ಫ್ರೆಂಡ್ಸ್, ಈಗ ನೈಟ್ ಬಿಡ್ತಾ ಇದ್ದೀವಿ, ಒಂದು 10 ಗಂಟೆ ಆಗಿದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ಮಂಗಳೂರು ಸೀರೀಸ್, ಈ ಸೀರೀಸಲ್ಲಿ ನಾವು ನಿಮ್ಮನ್ನು ಮಂಗಳೂರು ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ನಾವೀಗ ಅಲ್ಲಿಂದ ಹೊರಟೆ ಸರ್ ನಯರ ಬಂಕಲ್ಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಈಗ ಮಂಗಳೂರು ಕೊರಗಜ್ಜ ದೇವಸ್ಥಾನ ಕಡೆಗೆ ಹೋಗೋಣ ಅಂತ ಬಂದಿದ್ವಿ. ನೆಕ್ಸ್ಟ್ ಸ್ಟಾಪು ಅಲ್ಲಿಂದ ಬಂದಿದ್ದ ತಕ್ಷಣ ನೆಕ್ಸ್ಟ್ ಸಕಲೇಶ್ಪುರದಲ್ಲಿ ಒಂದು ಕಾಫಿ ಟೀ ಸ್ಟಾಪ್ ಹಾಕೋಣ. ಯಾವಾಗ ನಿದ್ದೆ ಬರ್ತಿತ್ತು ಅಂತ ಕಾಫಿ ಟೀ ಸ್ಟಾಪ್ ಹಾಕಿದ್ದೀನಿ ಫ್ರೆಂಡ್ಸ್. ಇಲ್ಲಿಂದ ನಾವು ನೆಕ್ಸ್ಟು ಎಲ್ಲೂ ಸ್ಟಾಪ್ ಹಾಕೋದು ಇಲ್ಲ ನೋಡಿ. ಎಲ್ಲಾಗಲೇ ಸಕಲೇಶ್ಪುರದಿಂದ ಇಳಿಸ್ಬೇಕಾದ್ರೆ ಜಾಮ್ ಆಗಿದೆ. ಗುಡ್ ಮಾರ್ನಿಂಗ್ ಗೈಸ್. ನೆನ್ನೆ ನೈಟು ಬಂದು ನಾವು ಮಂಗಳೂರಲ್ಲಿ ಕೊರಗಜ್ಜ ಆದಿಕ್ಷೇತ್ರದಲ್ಲಿ ಸ್ಟೇ ಆಗಿದ್ವಿ. ಈಗ ಬೆಳಗ್ಗೆ ಎಲ್ಲ ಫ್ರೆಶ್ ಆಗಿಬಿಟ್ಟು ನಾವು ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಇದ್ದೀವಿ. ಮಾಡಿದ್ದು ನೋಡಿ, ಇಲ್ಲೇ ಪಾರ್ಕ್ ಮಾಡಿದ್ದು ಎಲ್ಲ ಹತ್ತಿದ್ದಾರೆ. ಬನ್ನಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸಿಗೋಣ ಬನ್ನಿ ಗೈಸ್. ಈಗ ನಾವೀಗ ಕೊರಗಜ್ಜ ದೇವಸ್ಥಾನಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಏನು ವಿಶೇಷ ಅಂತಂದರೆ, ಕೊರಗಜ್ಜ ದೇವಸ್ಥಾನದಲ್ಲಿ ದೇವ್ರದ್ದು ಫೋಟೋ ತೆಗಿಯೋಂಗಿಲ್ಲ, ಒಳಗಡೆ ಏನು ತೆಗಿಯೋಂಗಿಲ್ಲ. ಮತ್ತು ನೈಟ್ ಹೊತ್ತು ಲೈಟು, ಕಾರ್ ಲೈಟ್ ಆಗಿರ್ಬೋದು, ಏನಾಗಿರ್ಬೋದು, ದೇವಸ್ಥಾನದ ಇಷ್ಟು ಸುತ್ತಮುತ್ತ ಆನ್ ಮಾಡಲ್ಲ. ತುಂಬ ಸತ್ಯ ಇದೆ ಅಂತ. ಇಲ್ಲಿ ಮೂಲ ಏನು ಅಂತಂದರೆ, ಇಲ್ಲಿ ಎಣ್ಣೆ ಮತ್ತು ಚಕ್ಲಿ ನಿಪ್ಪೊಟ್ಟು ಇಲ್ಲಿ ಸ್ವಾಮಿಗೆ ಅಂದ್ಕೊಂಡು ತಾಂಬಂದು ಕೊಡ್ತಾರೆ. ಬನ್ನಿ ಫ್ರೆಂಡ್ಸಿಗೆ ದರ್ಶನ ಮಾಡಿಬಿಟ್ಟು ಆಮೇಲೆ ಬಂದು ಸಿಗೋಣ. ಇಲ್ಲಿ ಪಾರ್ಕ್ ಮಾಡಿದ್ದೀವಿ ಕಾರು ನೋಡಿ. ಇಲ್ಲಿ ಎಂಟ್ರೆನ್ಸ್ ಅಷ್ಟೇ, ಅಲ್ಲೆಲ್ಲ ಯಾರು ವೀಡಿಯೋನು ಮಾಡಲ್ಲ ಫ್ರೆಂಡ್ಸ್. ಮಾಡಿದ್ರೆ ಏನೋ ದೇವ್ರದ್ದು ಸಮಥಿಂಗ್ ಹೇಳ್ತಾರೆ. ಬನ್ನಿ ದರ್ಶನ ಮಾಡ್ಕೊಂಬರೋಣ. ಇಲ್ಲ ಇಷ್ಟೇ ಫ್ರೆಂಡ್ಸ್, ಇಲ್ಲೆಲ್ಲ ಬರೆದಿದ್ದಾರೆ ನೋಡಿ, ಇಷ್ಟೇ. ಇಲ್ಲಿಂದ ಮುಂದೆ ಯಾರು ವೀಡಿಯೋನು ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಸ್ವಾಮಿಗಂತ ಇಲ್ಲಿ ಈ ಥರ ಇರುತ್ತೆ. ಚಕ್ಕಳಿ, ಎಲೆ ಅಡಿಕೆ ಈ ಥರ ಎಲ್ಲ ಇರುತ್ತೆ ಫ್ರೆಂಡ್ಸ್. ನೋಡಿ, ಎಣ್ಣೆ ಸ್ವಾಮಿಗೆ ಪ್ರಸಾದ ಇದೆ. ಗಾಯ್ಸ್, ನಾವು ಕೊರಗಜ್ಜ ದೇವಸ್ಥಾನದಿಂದ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ತಣ್ಣೀರು ಬಾವಿಗೆ ಬಂದಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಕಾರ್ ಪಾರ್ಕ್ ಮಾಡ್ಬಿಟ್ಟು ತಣ್ಣೀರು ಬಾವಿ ನೋಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಬನ್ನಿ ತಣ್ಣೀರು ಬಾವಿನ ನೋಡೋಕೆ ಹೋಗೋಣ ಗಾಯ್ಸ್. ಈಗ ಯಾರೇ ಬೀಚ್ ಕಡೆಗೆ ಪ್ಲ್ಯಾನ್ ಏನೇ ಮಾಡ್ತಿದ್ರು, ನೋ ವೇಸ್ಟ್ ಆಫ್ ದಟ್ ಪ್ಲ್ಯಾನಿಂಗು. ಯಾಕಂತಂದರೆ ರೆಡ್ ಝೋನ್ ಇದೆ ಫ್ರೆಂಡ್ಸ್. ಎಲ್ಲ ಪ್ಯೂರ್ಲಿ ನೋಡಿ, ಫ್ಲ್ಯಾಗ್ ಹಾಕ್ಬಿಟ್ಟು ರೆಡ್ ಝೋನ್, ಯಾರಿಗೂ ಆಡೋಕ್ಕೆ ಬಿಡಲ್ಲ. ಜಸ್ಟ್ ನೋಡ್ಬೋದಷ್ಟೇ ಫ್ರೆಂಡ್ಸ್, ಆಡೋಕ್ಕೆ ಯಾರನ್ನೂ ಬಿಡೋಲ್ಲ. ಇದೇ ತಣ್ಣೀರು ಕೊಳ ಬೀಚು ಫ್ರೆಂಡ್ಸ್. ನೋಡಿ, ಕ್ಯಾಮಲ್ ರೈಡ್ ಮಾಡ್ಬೋದು ನೀವು ಇಲ್ಲಿ ಬಂದರೆ. ಆಮೇಲೆ ವಾಚ್ ಟವರ್ ವ್ಯೂ ಮಾಡ್ಬೋದು. ಈ ಬೀಚ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಬಟ್ ಯಾರನ್ನೂ ಬಿಡಲ್ಲ ಫ್ರೆಂಡ್ಸ್. ಕಡೆಗೆಲ್ಲ ಹೈಡ್ ಆಗ್ಬಿಟ್ಟು ಗಾಯ್ಸ್, ಅಲ್ಲಿ ನಾನು ಹಿಂದೆ ಹೋಗ್ತಿದ್ದಾರಲ್ಲ ಆರೆಂಜ್ ಕಲರ್ ಇಬ್ಬರು ಶರ್ಟು, ಅವ್ರಿಗೆ ಗಾರ್ಡ್ಸ್ ಅನಿಸುತ್ತೆ ನೋಡಿ. ಪೂಲ್ ಒಳಗೆ ಹೋಗಿರೋರಿಗೆಲ್ಲ ಅಲ್ಲಿ ಬೈತಾ ಇದ್ದಾರೆ. ಅಂದರೆ ಸುಮ್ಮನೆ ಅಥವಾ ಆಟಾಡಕ್ಕೆ ಹೋಗಿದ್ದವ್ರಿಗೆಲ್ಲ ಬನ್ನಿ ಅಂತ ಕರಿತಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ, ಅಲ್ಲಿ ಬೈತಾ ಇದ್ದಾರೆ ಆಡಂಗಿಲ್ಲ, ರೆಡ್ ಝೋನ್ ಇದೆ ಬನ್ನಿ ಅಂತ ಅಲ್ಲಿ ಬೈತಾ ಇದ್ದಾರೆ ನೋಡಿ ಫ್ರೆಂಡ್ಸ್.